ಇದು ಅರಿವಿನ ಶರೀರ, ಇದು ಮಾನವನ ಜನ್ಮ. ಮಾನವ ಅಂದರೆ ಏನು ಅದರ ಭಾವ ಅಂತಂದರೆ, ಮಾ ಅಂದರೆ ನಾನು, ನ ಅಂದರೆ ಇಲ್ಲ, ಓ ಅಂದರೆ ಶಿವನದು, ನಂದು ಅನ್ನೋದು ಈ ದೇಹದೊಳಗೆ ಏನೂ ಇಲ್ಲ ಅಂತ ಅದರ ಭಾವ. ಯಾಕ್ರಿ ಗಣೇಶಾಸ್ತ್ರಿಗಳ? ಅದಕ್ಕೆ ನನ್ನೊಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ನಿಮ್ಮ ಮನಸ್ಸು ಎಕ್ಕಡೆ ಹೋಗ್ಬೇಕಂದ್ರೆ ಏಕಾಗ್ರತೆ ಆಗಬೇಕು. ನಾ ಹೇಳ್ತಕ್ಕಂಥದ್ದನ್ನು ಜಾಗೃತ ಅವಸ್ಥೆ. ಅವಸ್ಥೆಗಳೆಷ್ಟು? 3 ಅವಸ್ಥೆಗಳುಂಟು. ಯಾವ ಅವಸ್ಥೆ? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಮ್ನಾವಸ್ಥೆ. ಈಗ ನೀವು ಯಾವ ಅವಸ್ಥೆಗಿದ್ದೀರಿ? ನೀವು ಯಾವ ಅವಸ್ಥೆಗಿದ್ದೀರಿ? ಜಾಗೃತ. ನಿಮ್ಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ಜಾಗೃತಾವಸ್ಥೆ ಅಂದರೆ ಎಚ್ಚರ ಇರ್ತಕ್ಕಂಥದ್ದು, ನಾದೋಂಕಾರದ ಕಡೆ ಗಮನ. ಅಂದರೆ ಈ ನಾವು ಹೇಳ್ತಕ್ಕಂಥ ಪ್ರವಚನ, ಇದು ಜಾಗೃತಾವಸ್ಥೆ. ಸ್ವಪ್ನಾವಸ್ಥೆ ಹಿಂಗೆ ಮಾಡ್ತಿರ್ತಾರೆ ಮಕ್ಕಂಡು. ಸುಷುಮ್ನಾವಸ್ಥೆ ಏನೂ ಸಂಬಂಧ ಅಲ್ಲ, ಬೆಳಗ್ಗೆ ಎತ್ತರಾದಾಗ ಗೊತ್ತಿರ್ಬೇಕು ಅವನು ಬದುಕಿನ ಅಂತ. ಇದು ಸುಷುಮ್ನಾವಸ್ಥೆ. ಅದಕ್ಕೆ ಜಾಗೃತಾವಸ್ಥೆ ಆಗ್ರಿ. ಪೃಥ್ವಿ ತತ್ವ, ಅಭುತತ್ವ, ತೇಜಸ್ ತತ್ವ, ವಾಯು ತತ್ವ, ಆಕಾಶ ತತ್ವ, ನೀರು, ಬೆಂಕಿ, ಗಾಳಿ, ಬಯಲು, ಮಣ್ಣು, ಇದು ಬ್ರಹ್ಮಾಂಡದಾಗದವ ಮತ್ತು ಪಿಂಡಾಂಡದೊಳಗದವ. ಈ 5 ಜೀವರಾಶಿಗಳು ನಮ್ಮಲ್ಲಿ ನಶ್ವರ ಆಯ್ತಂದ್ರೆ ಆ ಜೀವ ಹೋಗ್ತದೆ. ಇದಕ್ಕೆ ದೃಷ್ಟಾಂತ. ಹಿಂದಕ್ಕೆ ಕೈಲಾಸದಲ್ಲಿ 5 ಮಂದಿ ಋಷಿಗಳು ಏನು ಮಾಡಿದರು? ಭೂಲೋಕವನ್ನು ನಾವು ನೋಡಿ ಬರಬೇಕು ಎನ್ನುವ ಇಚ್ಛೆಯುಳ್ಳವರಾಗಿ ಆ ಕೈಲಾಸದಿಂದ ಭೂಲೋಕಕ್ಕೆ ಬರ್ತಾ ಇದ್ದಾರೆ 5 ಮಂದಿ ಋಷಿಗಳು. ಆ 5 ಮಂದಿ ಋಷಿಗಳು ನೋಡಿ ಏನು ಮಾಡ್ತಾ ಇದ್ದಾರೆ? ಬ್ರಹ್ಮಾಂಡದ ವಿಸ್ತರಣವನ್ನು ಒಳ್ಳೆಯ ಜಾಗರೂಕತೆಯಿಂದ ನೋಡ್ತಾ 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 ಬ್ರಹ್ಮಾಂಡ ಅವಲೋಕನ ಮಾಡ್ತಾ ಬರ್ತಾ ಇದ್ದಾರೆ 5 ಮಂದಿ ಋಷಿಗಳು. ಹೀಗೆ ಆ ಯಾವ 5 ಮಂದಿ ಋಷಿಗಳು ಬ್ರಹ್ಮಾಂಡವನ್ನು ತಿರುಗುತ್ತಾ ಎಲ್ಲಿ ಬರ್ತಾ ಇದ್ದಾರೆ? ಸಮುದ್ರದ ದಡಕ್ಕೆ ಬರ್ತಾ ಇದ್ದಾರೆ. ಎಲ್ಲಿ ಬರ್ತಾ ಇದ್ದಾರೆ? ಸಮುದ್ರದ ದಡಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಆಸೆ ಆಯಿತು, ಬ್ರಹ್ಮಾಂಡದ ಏನು ವಿಚಿತ್ರವಾಗಿರ್ತಕ್ಕಂಥ ಒಳ್ಳೆಯ ಸ್ವಾರಸ್ಯವಾಗಿರ್ತಕ್ಕಂಥ ಬ್ರಹ್ಮಾಂಡ, ಇದು ಸಮುದ್ರ ಇದೆ, ಇದನ್ನು ದಾಟಬೇಕು ಅಂತೇಳಿ ಆ 5 ಮಂದಿ ಋಷಿಗಳು ಏನು ಮಾಡ್ತಾ ಇದ್ದಾರೆ? ಸಮುದ್ರವನ್ನು ದಾಟ್ತಾ ದಾಟ್ತಾ ಹೋಗ್ತಾ ಇದ್ದಾರೆ. 1 ಸಮುದ್ರವು ದಾಟಿದರು, 2 ಸಮುದ್ರವು ದಾಟಿದರು, 3, ಹೀಗೆ 7 ಸಮುದ್ರವು ದಾಟಿದರು. ಎಷ್ಟು ಸಮುದ್ರ ದಾಟಿದರು 5 ಮಂದಿ ಋಷಿಗಳು? ಬ್ರಹ್ಮಲೋಕವನ್ನು, ಭೂಲೋಕವನ್ನು ಅವಲೋಕನ ಮಾಡಿದರು. 5 ಮಂದಿ ಋಷಿಗಳು ಬ್ರಹ್ಮಾಂಡವನ್ನು ನೋಡಿಕೊಂಡು 7 ಸಮುದ್ರಗಳನ್ನು ದಾಟ್ತಾ ಇದ್ದಾರೆ. ಇದೇನು ವಿಚಿತ್ರ ಇದು? ಭೂಮಿ ಬಂತು, ನೀರು ಬಂತು, 5 ನದಿಗಳು ದಾಟಿದ್ದಾಯಿತು, 5 ಸಮುದ್ರಗಳು ದಾಟಿದ್ದಾಯಿತು, ಇನ್ನು ಏನಿದೆ ನೋಡಬೇಕು ಎನ್ನುವ ಕುತೂಹಲ ಭಾವನೆಯಿಂದ ಕೂಡಿಕೊಂಡಿರ್ತಕ್ಕಂಥ 5 ಮಂದಿ